ಪುಟ್ಟಕ್ಕ ಸೀದೋಯ್ತಿದೆ. ಅಯ್ಯೋ ಏನಾಯ್ತು ಪುಟ್ಟಕ್ಕ? ಪುಟ್ಟಕ್ಕ ಇದನ್ನ ತಗೊಂಡು 2 ಪ್ಲೇಟ್ ಚಿತ್ರಾನ್ನ ಕಟ್ಕೊಡಿ. ಏನಾಯ್ತು ಮಾದೇವಣ್ಣ? ಇದರಲ್ಲಿ ಇಡ್ಲಿ ಐತೆ. ಪುಟ್ಟಕ್ಕನಿಗೆ 2 ಪ್ಲೇಟ್ ಚಿತ್ರಾನ್ನ ಕಟ್ಟಕ್ಕೆ ಹೇಳಿದ್ದೆ. ಪುಟ್ಟಕ್ಕ ಅದಕ್ಕೆ ವಾಪಸ್ ಬಂದೆ, ಏನು ಅನ್ಕೋಬೇಡ. ಅಯ್ಯಯ್ಯೋ ಕ್ಷಮಿಸ್ಬಿಡಿ ಅಣ್ಣ, ಏನೋ ಯೋಚನೆ ಮಾಡ್ತಿದ್ದೆ, ಅದಕ್ಕೆ ಇಡ್ಲಿ ಕಟ್ಬಿಟ್ಟಿದ್ದೀನಿ. ಶಾಂತ ಚಿತ್ರಾನ್ನ ಕಟ್ಕೊಡು. ಪುಟ್ಟಕ್ಕ ಹುಷಾರಾಗಿದೆಯಾ ತಾನೆ? ನಂಗೆ ಏನಾಗೈತೆ ಪುಟ್ಟಕ್ಕ ಸ್ವಲ್ಪ ಚಟ್ನಿ ಹಾಕಿ. ಅಕ್ಕ ನಾನು ಚಟ್ನಿ ಕೇಳಿದ್ದು ನೀವು ಸಾಗು ಆಗ್ತಾ ಇದ್ದೀರಿ. ಪುಟ್ಟಕ್ಕ ನಿನ್ ಮಕ್ಕಳು ತಾವ ನಾನ್ ನಿನ್ನ ಸಂದಾಕ್ ನೋಡ್ಕೊತೀನಿ ಅಂತ ಭಾಷೆ ಕೊಟ್ಟಿವ್ನಿ. ಏನಾಯ್ತು ಅಂತ ಹೇಳು ಪುಟ್ಟಕ್ಕ. ಏನು ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಜೀವನ ಹೆಂಗ್ ಪಾಠ ಕಲಿಸ್ತದೆ ಅಂದ್ರೆ, ಸಮಸ್ಯೆಗಳು ಬಂದಾಗ ನಾವ್ ಹೆಂಗ್ ಅದನ್ನ ಎದುರಿಸ್ತೀವೋ ಅದಕ್ಕೆ ಅನುಗುಣವಾಗಿ ಪಾಠ ಕಲಿಸ್ತದೆ. ಆದ್ರೆ ಜೀವನದಾಗ ನಾನು ಇಷ್ಟೆಲ್ಲ ಪಾಠ ಕಲ್ತಿರುವೆ, ಬಂಗಾರಮ್ಮ ಅವ್ರು ಎಂಥವ್ರು ಅನ್ನೋದನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ನಮ್ಮಿಂದ ಆ ತಾಯಿಗೆ ಇಷ್ಟೆಲ್ಲ ನೋವು ಅವಮಾನಗಳಾದ್ರೂ ಒಂದು ಮಾತು ಆಡದೆ ನಮ್ಮನ್ನೇ ಸಮಾಧಾನ ಮಾಡಿ ಹೋಗ್ಬಿಟ್ರೆ, ಆಗ್ಲೇ ನಂಗೆ ಗೊತ್ತಾಗಿದ್ದು ದೊಡ್ಡ ಮನುಷ್ಯರು ದೊಡ್ಡತನ ಅಂದ್ರೆ ಏನು ಅಂತ. ಕೊನೆ ಪಕ್ಷ ಬಂಗಾರಮ್ಮವ್ರು ನನ್ನನ್ನು ಬೈದಿದ್ರು ನನಗಿಷ್ಟು ಬೇಸರ ಆಗ್ತಿರ್ಲಿಲ್ಲ. ಈಗೊಂದು ಯಾಕೆ ನೊಂದ್ಕೋತೀಯ ಪುಟ್ಟಕ್ಕ? ಏಟಿದ್ರು ಅವ್ರು ನಿನ್ ಬೀಗ್ರು, ಯಾವತ್ತಿದ್ರು ಮಾತಾಡ್ಬೇಕಲ್ವೇ? ಅವರು ಮಾತನೇ ಜೀವನ ಅನ್ಕೊಂಡಿರೋರು. ಅವ್ರ ತ ಹೋಗಿ ನಾನು ಕ್ಷಮೆ ಕೇಳೋವರೆಗೂ ನಂಗೆ ಸಮಾಧಾನ ಆಗಕ್ಕಲ್ಲ ಸಂತ. ಪುಟ್ಟಕ್ಕ ನಾನು ನಿನ್ ಜೊತೆ ಬರ್ತೀನಿ, ನಡಿ ಕ್ಷಮೆ ಕೇಳಮ್ಮ. ತುಕ್ಕದಾಗೆ ಅಮ್ಮವ್ರಿಗೆ ನಾನುವೇ ಏನೇನೋ ಅಂದ್ಬಿಟ್ಟಿವ್ನಿ. ಹೋಗ್ಬೋದಾಗಿತ್ತು, ಆದ್ರೆ ನನ್ನ ಬಂಗಾರಮ್ಮ ಅವ್ರ ಮಕ ನೋಡ್ತಿದ್ದಂಗೆ ನನ್ನ ಪಾಪ ಪ್ರಜ್ಞೆ ಕಾಡ್ತದೆ ಸಂತ. ಮಾತಾಡಕ್ 1000 ಮಾತಿದ್ರು ಮಾತನ್ನ ಹೆಂಗ್ ಶುರು ಮಾಡೋದು ಅನ್ನೋದೇ ಗೊಂದಲ. ನೀವು ಈಟೆಲ್ಲ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಕ್ಕಿಲ್ಲ ಪುಟ್ಟಕ್ಕ. ಒಂದ್ ಕೆಲಸ ಮಾಡು, ನೀನು ದ್ಯಾವಿ ಗುಡಿಗೆ ಹೋಗ್ಬಿಟ್ ಬಾ, ಅಲ್ಲಿ ನಿನ್ಗೆ ನೆಮ್ಮದಿ ಸಿಗ್ತೈತೆ. ನಾನು ನೋಡ್ಕೊತೀನಿ, ಹೋಗು. ಇದಕ್ಕೆ ಕಣೋ ಹೇಳಿದ್ದು ನಿನ್ನೆನೆ ಹೊರಡು ಅಂತ. ನಿನ್ನ ಹೆಂಡ್ತಿನ ಅಲ್ಲಲ್ಲ ನಮ್ಮ ಸೊಸೆನ ನಾವು ಚೆನ್ನಾಗೇ ನೋಡ್ಕೋತೀವಿ, ನೀನೇನು ಯೋಚನೆ ಮಾಡಬೇಡ. ಸರಿಮಾ. ಅಕ್ಕ ಬಾವಾ, ನಾ ಹೊರಟು ಬರ್ತೀನಿ. ಅಪ್ಪ ಅಮ್ಮ, ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಮಸ್ಕಾರ ಮಾಡ್ತೀನಿ. ಆಶೀರ್ವಾದ ಮಾಡಿ. ಹಾಂ, ಒಳ್ಳೆಯದಾಗಲಿ. ಸಾನವ್ರೆ, ಹೇಳೋದು ಮಾಡ್ತಿದ್ದೆ, ಸುಮಾ ಮನೆಯಿಂದ ಹೊರಡ್ಬೇಕಾದ್ರೆ ಕಾಲ್ ಮಾಡಿದ್ಲು, ಇನ್ನೇನು ಬಂದ್ಬಿಡ್ಬೋದು. ಸುಮಾ ನಮ್ಮನೆಗೆ ಬರ್ತಿದ್ದಾಳ? ಏಕೆ? ಅಯ್ಯೋ, ನಾನು ಹೇಳೋದೇ ಮರ್ತಿದ್ದೆ ನೋಡಿ. ಸುಮಂಗೆ ಇದೇ ಊರಲ್ಲೇ ಇಂಜಿನಿಯರಿಂಗ್ ಕಾಲೇಜು ಮೆರಿಟ್ ಸೀಟಲ್ಲಿ ಸಿಕ್ಕಿದೆ. ಆದರೆ ಹಾಸ್ಟೆಲಲ್ಲಿ ವೇಕೆನ್ಸಿ ಇಲ್ಲದೆ ಇರೋದ್ರಿಂದ ಇಲ್ಲಿಂದನೇ ಕಾಲೇಜ್ಗೆ ಹೋಗ್ತಾಳೆ. ಇದನ್ನ ಪುಟ್ಟಕ್ಕನೇ ಹೇಳಿದ್ರಾ? ಅವ್ರ ಸಹಾಯ ಕೇಳಕ್ಕೆ ಸಾಧ್ಯನಪ್ಪ, ನಾನೇ ಬಲವಂತ ಮಾಡಿ ಬರಕ್ಕೆ ಹೇಳಿದೆ. ಒಳ್ಳೇದಾಯ್ತು. ಓದೋ ಮಕ್ಕಳಿಗೆ ಯಾವತ್ತೂ ನಮ್ಮ ಕೈಲಾಗಿದ್ದ ಸಹಾಯ ಮಾಡಲೇಬೇಕು. ಅದರಲ್ಲೂ ನಿನ್ನ ಆಜ್ಞೆ ಅಂದರೆ ನಾವು ಬೇಡ ಅಂತೀವಾ? ನಂಗೆ ಗೊತ್ತಿತ್ತು ನಿಮಗೆ ಖುಷಿ ಆಗುತ್ತೆ ಅಂತ. ಸರಿಮಾ, ನಂಗೆ ಟೈಮ್ ಆಗ್ತದೆ, ನಾ ಬರ್ತೀನಿ.
ನಾನು ಹೋಗಿ ಬರ್ತೀನಿ ಸಹನಾ ಅವರೇ. ರಜೆ ತಗೋ ಕಾಫಿ. ಕಾಪಿ ಯಾಕೆ? ಪಾಯಸ ಮಾಡ್ಕೊಂಬರ್ಬೇಕಿತ್ತು. ಪಾಯಸನ ಯಾಕೆ ರಜೆ? ಸುಮ್ಮಂಗೆ ಇಂಜಿನಿಯರ್ ಸೀಟ್ ಸಿಕ್ತಲ್ಲ ಅದಕ್ಕೆ. ನಾನೇ ನಿನ್ನ ಮ್ಯಾಗ ಕೋಪ ಮಾಡ್ಕೊಳಕ್ಕಿಲ್ಲ, ಏಳು ಪರವಾಗಿಲ್ಲ. ವಿಷಯ ಕೇಳಿ ನನಗೂ ಖುಷಿ ಆಯ್ತು. ನಿನ್ನ ಮಕ್ಕಳು ಒಳ್ಳೆ ಸಾಧನೆ ಮಾಡ್ತಾರೆ ಬಿಡು. ಇದ್ರಲ್ಲಿ ನಂದೇನೈತೆ ರಜೆ, ಎಲ್ಲ ಅವರೊಬ್ಬಂದು. ಹೌದು, ನಿನ್ನ ಪುಟ್ಟಕ್ಕನ ಬಿಟ್ಟು ಬಂದಿದ್ದು ಅವಳು ಮಕ್ಕಳನ್ನ ಇಟ್ಕೊಂಡು ಹಿಂಗೆ ಸಾಧನೆ ಮಾಡಲಿ ಅಂತನಾ? ನಿನಗೆ ಪುಟ್ಟಕ್ಕನ ನೋಡಿದ್ರೆ ಏನು ಅನಿಸ್ತೈತೆ? ನಾನೇ ನಿನ್ನ ಮ್ಯಾಗ ರೇಗಕ್ಕಿಲ್ಲ, ಏಳು ನಿನ್ನ ಮನಸ್ನಾಗ ಏನೈತೆ? ನಂಗೆ ಏನು ಅನ್ನಿಸ್ತೈತೆ ರಜೆ? ಏನಿಲ್ಲ, ಏನೋ ಮಾತಾಡಿ ನಾನೇ ಕೂಗಿಸ್ಕೋಬೇಕು. ಸರಿ ಅದು ಬಿಡು. ನೀನು ನನ್ನನ್ನು ಯಾಕೆ ಮದುವೆ ಅದೇ? ಇದೇನು ರಾಜೆ, ಇಂಥ ಪ್ರಶ್ನೆ ಕೇಳ್ಬಿಟ್ಟೆ. 20 ವರ್ಷಕ್ಕೆ ಹಿಂದೆ ನಿನ್ನನ್ನು ನೋಡಿದಾಗ ನನಗೆ ಗೊತ್ತಿಲ್ಲದಂಗೆ ನಿನ್ನ ಮೇಲೆ ವಿರೋಧಿ ಉಟ್ಕೊಂಡ್ಬಿಡು. ಎಷ್ಟು ಬೆಳ್ಳಗಿದ್ದೆ, ಸುಂದರವಾಗಿದ್ದೆ, ಈಗಲೂ ಅಷ್ಟೇ ಸುಂದರವಾಗಿದೆಯಾ. ರೂಪವಂತೆ, ಗುಣವಂತೆ. ಈಟಕ್ಕೆನ ನೀನು ನನ್ನ ಲಗ್ನ ಆಗಿದ್ದು? ನೀನು ನನ್ನನ್ನು ಯಾಕೆ ಲಗ್ನ ಆದೆ ಅಂತ ನಾನು ಹೇಳ? ಹೇಳ ರಾಜೆ. ಗಂಡ್ಮಗ ಬೇಕು ಅಂತ. ಎಷ್ಟು ಬಕೆಟ್ ನೀರು ಸುರಿದ್ಯಾ ನನ್ನ ಮಗನ ಮೇಲೆ? ಆಹಾ, ಇವಳು ನೋಡಿ ಕಲ್ತ್ಕೊಳ್ಳೆ ಚಿತ್ರ, ಗಂಡನ್ ಹೇಗ್ ಪುಸ್ಲಾಯಿಸೋದು ಅಂತ. ಅತ್ತೆ, ನಾನೇ ನಿಮ್ಮ ಮಗ. ಮುಚ್ಚೆ ಬಾಯಿ. ನೀನೇನು ಅಂತ ನನಗೆ ಗೊತ್ತಿಲ್ವಾ? ಮೆಸ್ಸಿಗೆ ಬರೋ ಗಿರಾಕಿಗಳನ್ನ ಮೆಚ್ಚೋದಿಕ್ಕೆ ಹಳ್ಸಿದ್ದೋ ಕೊಳ್ಸಿದ್ದೋ ಬಡ್ಸೋ ನಿನಗೆ ಇಷ್ಟು ಫ್ರೆಶ್ ಐಡಿಯಾ ಬರ್ಬೇಕಾದ್ರೆ ಇನ್ನು ದಿನಕ್ಕೆ 3 ಸಾರಿ ಬಿಸಿಯಾಗಿ ಊಟ ಮಾಡೋ ನನಗೆ ಎಷ್ಟಿರ್ಬೇಕು? ಅತ್ತೆ, ನೋಡ್ಕೊಂಡು ಮಾತಾಡಿ. ನಮ್ಮ ಮೆಸ್ ಬಗ್ಗೆ ಏನನ್ನ ಮಾತಾಡಿದ್ರೆ ಏನೇ ಮಾಡ್ತೀಯಾ? ನೀವು ಇಷ್ಟೊಂದು ಸಾಚ ಅಂತ ಇರೋದಿಕ್ಕೆ ಆ ದೇವರು ಬೇರೆಯವ್ರ ಕೈನಲ್ಲಿ ನಿಮ್ಮ ಮೆಸ್ನ ಸುಟ್ಟು ಬೂದಿ ಮಾಡಿಸಿದ್ದು. ನೀನು ಹೀಗೆ ಉರಿಯೋ ತರ ನೋಡ್ಬಿಟ್ರೆ ಏನೇ ಪುಟ್ಟಕ್ಕನ ಮಗಳೇ, ನಾವು ನಿನ್ನ ನನ್ನ ಮಗನ್ನ ಒಂದ್ ಮಾಡ್ಲಿಲ್ಲ ಅಂತ ಎಷ್ಟೆಲ್ಲ ಅವತಾರ ಮಾಡಿದೆ. ನನ್ನ ಮಗನ ಬಾಯಿಂದ ನಾಚಿಕೆ ಇಲ್ಲದೆ ಎಂತೆಂತ ಮಾತುಗಳನ್ನ ನಾವು ಕೇಳೋ ಹಾಗೆ ಮಾಡ್ಬಿಟ್ಟೆ. ಅವನನ್ನ ನಿಂತವ್ರಿಗೆ ಕರ್ಕೊಂಡು ಹೋಗಿ ಇಲ್ಲಿ ನಾವಿದ್ದೀವಿ ಅನ್ನೋದನ್ನೇ ಮರೆಯೋ ಹಾಗೆ ಮಾಡ್ಬಿಟ್ಟೆ ಅಲ್ವಾ? ಬಹುಶಃ ನಿಮ್ಮಮ್ಮನೂ ಹೀಗ್ ಮಾಡಿದ್ದಕ್ಕೆ ಇರಬೇಕು. ನಿಮ್ಮಪ್ಪ ಅವಳನ್ನ ಬಿಟ್ಟು ಇನ್ಯಾವಳನ್ನ ಕಟ್ಕೊಂಡಿದ್ದು. ಅತ್ತೆ, ಇನ್ನೊಂದು ಶಬ್ದ ನಿಮ್ಮ ಬಾಯಿಂದ ನಮ್ಮ ಅವ್ವನ ಬಗ್ಗೆ ಬರಲ್ಲ, ನಾನು ಸುಮ್ಕೆ ಇರಕ್ಕಿಲ್ಲ. ಏಯ್, ನಿನಗೆ ರೂಪ ಬದಲಾಯಿಸೋ ತಾಕತ್ತಿಲ್ಲ, ಬರೀ ಬಣ್ಣ ಬದಲಾಯಿಸ್ತೀಯ ಅಷ್ಟೇ. ಕೌಸಲ್ಯ, ಸ್ವಲ್ಪ ಮೆತ್ತ ಮಾತಾಡೆ. ಅವ್ರ ತಂಗಿ ಬರೋ ಸಮಯ ಆಯ್ತು ಅಂತ ಮುರಳಿ ಹೇಳೋಗಿದ್ದಾನೆ. ಬಂದ್ರೆ ಬರ್ತಾಳೆ ಬಿಡ್ರಿ. ಇವಳೇ ಇಲ್ಲಿ ಬಿಟ್ಟಿ ಕೂಳ್ ತಿಂತಾ ಇದ್ದಾಳೆ. ಇನ್ನು ಇವಳ ತಂಗಿನ ಹಂದಿ ಸಾಕ್ತಂಗೆ ನಮ್ಮ ಮನೇಲಿ ಸಾಕ್ಬೇಕಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಿನ್ ತಂಗಿನ ಇಲ್ಲಿಂದ ವಾಪಸ್ ಕಳ್ಸಿದ್ರೆ ಸರಿ. ಇಲ್ಲ ಅಂದ್ರೆ ಅವಳು ಮುಂದೆನೆ ನನ್ನ ಅಸಲಿ ರೂಪ ತೋರಿಸಿ ಅದನ್ನ ನಿನ್ ತಂಗಿ ನೋಡಿ ನಿಮ್ಮ ಅವ್ವನ ಹತ್ರ ಹೇಳಿ ಅವರು ಎದೆ ಹೊಡ್ಕೊಂಡು ಸಾಯೋ ಹಾಗೆ ಮಾಡಬೇಡ.
ನಿಮ್ಮ ಅವ್ವನ ಮನೆಯಲ್ಲಿ ತಿನ್ನಕ್ ಗತಿ ಇಲ್ಲ ಅಂತ ಎಲ್ರೂ ಇಲ್ಲೇ ಟಿಕಾಣಿ ಹೂಡೋದಕ್ಕೆ ಪ್ಲಾನ್ ಮಾಡಿದ್ದೀರಾ? ಅದೆಲ್ಲ ನಡೆಯೋದಿಲ್ಲ. ಏನೇ ಹಾಕಿಸಿತಾ ಇದ್ಯಾ? ಅಲ್ಲ ಅತ್ತೆ, ಇದೆಲ್ಲ ನಿಮ್ಮ ಮಗನ ಮುಂದೆ ಮಾತಾಡೋಕ್ಕೆ ನಿಮಗೆ ಧೈರ್ಯ ಇಲ್ಲ ಅಲ್ವರಾ? ಅದಕ್ಕೆ ಈಗ ನನ್ನ ಮುಂದೆ ಹೇಳ್ತಿದ್ದೀರಾ. ನಿಮಗೆ ವಸೀನಾದರೂ ತಾಕತ್ತಿದ್ರೆ ಅವ್ರಿಗೆ ಈಗಲೇ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿ. ಆಗ ಗೊತ್ತಾಯ್ತದೆ ಯಾರಿಗೆ ದುಡ್ಡು ಗತಿ ಇಲ್ಲದೆ ನಮ್ಮ ಅವ್ವಂತವ ಭಿಕ್ಷುಕ್ರ ಥರ ಕೈ ಒಡ್ಡಿದ್ದು ಅಂತ. ಯಾರನ್ನೇ ಭಿಕ್ಷುಕರು ಅಂದಿದ್ದು? ಅಕ್ಕ, ನಿನ್ನ ಆಸೆ ಪೂರೈಸ್ಕೊಳಕ್ಕೆ ನನ್ನ ಜೀವ ನಾನು ಯಾಕಯ್ಯ ಹಾಳು ಮಾಡಿದೆ? ನೋಡ್ದವರೆಲ್ಲ ವಯಸ್ಸಾಗಿರೋನ್ ಕಟ್ಕೊಂಡಿದ್ಯಾ ಅಂತ ಹೇಳ್ದಾಗ್ಲೂ ನನಗೆ ಬೇಸರ ಆಗ್ಲಿಲ್ಲ. ಯಾಕೆ ಗೊತ್ತಾ? ನೀ ನನ್ನ ಜೊತೆಯಾಗೆ ನನ್ನ ಮಾತು ಕೇಳ್ಕೊಂಡಿರ್ತೀಯ ಅಂತ. ಈಗಲೂ ಹಂಗೆ ಇವನಿಲ್ಲ ರಚಿ, ಮದುವೆ ಆಯಿತು, ಒಳ್ಳೆ ಮಗ ಹುಟ್ಟವನೆ, ನಮ್ಗೆ ಯಾಕೆ ಬೇರೆಯವ್ರ ಚಿಂತೆ? ಈಗ ನಮ್ಮ ಜೀವನನೂ ಸಂದಾಕಿ ಆಯ್ತಲ್ಲ. ಸಂದಾಕಿರೋದು ನಮ್ಮನೆ ಅಲ್ಲ, ಆ ನನ್ನ ಸೌತಿ ಮನೆ. ನೀನ್ ನನ್ನ ಮದುವೆ ಮಾಡ್ಕೊಂಡಾಗ ಆ ಪುಟ್ಟಕ್ಕ ನನಗೆ ಸವಾಲು ಹಾಕತ್ತು. ಏನೋ ಹೊಟ್ಟೆವರೆಗೆ ಹಿಂಗೆ ಹೇಳ್ತಾವಳಲ್ಲ ಅಂತ ಸುಮ್ಮನಾದ. ಆಮೇಲೆ ನಿನ್ನ ಎಳ್ಳೆ ಮಗಳು ಕಲೆಕ್ಟರ್ ಆಯ್ತೀನಿ ಅಂತ ಸವಾಲು ಹಾಕಿದ್ಲು. ಹೆಂಗೋ ಅದ್ಯಾವ್ರೆ ಅದನ್ನ ತಪ್ಪಿಸ್ದ. ಈಗ 3ನೇವಳು ನನ್ನ ಮಗನ ಸಮ ಇರೋಳು ಇನ್ನು ಹುಟ್ಲಿಲ್ಲ, ಬೆಳಿಲಿಲ್ಲ. ಅವಳು ನನಗೆ ಸವಾಲು ಆಗ್ತಾಳೆ. ಇಂಜಿನಿಯರ್ ಆಯ್ತೀನಿ, ದೊಡ್ಡ ಮನೆ ಕಟ್ಸ್ತೀನಿ, ಮೆಸ್ನ 5 ಸ್ಟಾರ್ ಹೋಟ್ಲು ಮಾಡ್ತೀನಿ ಅಂತೆಲ್ಲ. ಏಟ್ ಕೊಬ್ಬಿರ್ಬೇಕು ಅವಳಿಗೆ. ಎಲ್ರೂ ನನಗೆ ಸವಾಲು ಹಾಕೋರೆ. ಅವ್ರು ಹಾಕೋ ಸವಾಲ್ಗೆ ನನಗೆ ಒಂದ್ಕಿತನೂ ಸರಿಯಾದ ಉತ್ತರ ಕೊಡೋಕ್ಕಾಗ್ಲಿಲ್ಲ. ಯಾಕೆ ಹೇಳು? ನೀನು ನಿನ್ ಮಗ ನನಗೆ ಗೊತ್ತಿಲ್ಲದೆ ಮಾಡ್ತಿರೋ ಕಿತಾಪತಿಗೆ. ಅಪ್ಪ ಮಗ ಇಬ್ರು ಅವಳ ಗಾಡಿನಾಗೆ ಎಂಜಿಲ್ ತಟ್ಟೆ ತೊಳ್ಕೊಂಡು ಬಿದ್ದಿರ್ತೀರ, ಅವಳ ಪಕ್ಷ ವಹಿಸ್ಕೊಂತೀರ. ನಾನು ಪದೇ ಪದೇ ಹೇಳಕ್ಕಿಲ್ಲ. ನೀನ್ ಅದೇನ್ ಮಾಡ್ತೇವೆ ನನಗೆ ಗೊತ್ತಿಲ್ಲ. ಯಾರ ಕೈ ಕಾಲು ಹಿಡಿತೋ ಅದು ನನಗೆ ಬೇಕಾಗಿಲ್ಲ. ಒಟ್ನಾಗೆ ನನ್ ಮಗ ಇಂಜಿನಿಯರ್ ಆಗ್ಬೇಕು ಆಟೆಯ. ಅದಕ್ಕೆ ದುಡ್ಡಾದ್ರೂ ಸರಿಯೇ ಸುರಿ. ಒಗ್ಗಟ್ಟಾಗಿರೋ ನನ್ನ ಸೌತಿ ಮನೆ ಛಿದ್ರ ಛಿದ್ರ ಆಗೋ ಗಂಟ ಈ ರಾಜಿ ಬಿಡಕ್ಕಿಲ್ಲ. ಜೀವನದಾಗ ನಡೆಯೋ ಪ್ರತಿ ಘಟನೆಗೂ ಏನೋ ಕಾರಣ ಇದ್ದೇ ಇರ್ತದೆ. ಆದರೆ ಈಗ ನಡೀತಿರೋದಕ್ಕೆ ಏನೋ ಅಂತ ಅರ್ಥ ಮಾಡ್ಕೊಳ್ಳಿ ತಾಯಿ. ಬಂಗಾರಮ್ಮನವ್ರು ಎಸಿದಾಗೆ ನನ್ನ ದಿಕ್ಕಿಯಾಗಿ ತಪ್ಪಿಸ್ಬಿಟ್ಟೆ. ಕಷ್ಟದಾಗೆ ಸುಖದಾಗೆ ಕೈ ಹಿಡ್ದೆ ನೀನು. ಯಾಕೆ ನನ್ನ ಕೈ ಬಿಟ್ಬಿಟ್ಟವ? ಮೆಸ್ಗೆ ಬೆಂಕಿ ಹಾಕ್ತವ್ರು ಸಿಗಾಕೊಂಡ್ಮೇಲೂ ಯಾಕೆ ನೋವು ಪುಟ್ಟಕ್ಕ? ಈ ವಿಚಾರಕ್ಕೆ ಖುಷಿ ಪಡ್ಬೇಕಾ ನೋವು ಪಡ್ಬೇಕನ್ನೋದೇ ಗೊತ್ತಾಯ್ತಾ ಇಲ್ಲ ಸ್ವಾಮಿಗಳೇ.
ಒಳ್ಳೆತನಕ್ಕೆ ಅನುಮಾನಗಳೇ ಜಾಸ್ತಿ ಅನ್ನೋದಾಗೈತೆ. ಏನಾಯ್ತು ಪುಟ್ಟಕ್ಕ? ಹಪ್ತ ಬಂಗಾರನ ತಿರುಗಿ ಸಾಣೆ ಹಿಡ್ದಂಗೆ ಬಂಗಾರಮ್ಮನವ್ರ ಮೇಲೆ ಅನುಮಾನ ಪಡೋಂಗಾಗೋಯ್ತು. ಊರಿಗೆ ದೊಡ್ಡವರು, ಅಂತಸ್ನಾಗೆ ರಾಜರ ಮನೆ ಅಂತವ್ರು, ಅವ್ರನ್ನಂತ ಬಂದು ಬಿಗ್ಮಾನವಿಲ್ದೆ ನಂದೇನೂ ತಪ್ಪಿಲ್ಲ ಪುಟ್ಟಕ್ಕ ಅಂತ ತಲೆ ಬಾಗಿದ್ರಲ್ಲ. ಅಯ್ಯೋ, ನನ್ನ ಕೈಲಿ ಅದನ್ನು ಸಹಿಸ್ಕೊಳಕ್ಕೆ ಆಯ್ತಿಲ್ಲ ಸ್ವಾಮಿಗಳೇ. ಓ, ಅದಕ್ಕೆ ನಾ ಬಂಗಾರಮ್ಮನವ್ರು ಚೆನ್ನಾಗಿರ್ಲಿ ಅಂತ ಈ ಪೂಜೆ ಮಾಡಿಸಿದ್ದು. ಯೋಚನೆ ಮಾಡಬೇಡ ಪುಟ್ಟಕ್ಕ, ಅಂತ ಒಳ್ಳೆ ಮನಸ್ಸಿರೋ ಬಂಗಾರಮ್ಮನವ್ರಿಗೆ ನೀವೇನು ಅಂತ ಗೊತ್ತಿರಲ್ವಾ? ಸರಿಯಾಗಿ ಹೇಳಿದ್ರಿ ಬುದ್ಧಿಯಾರೆ. ನಾನು ಹೇಳಿದ್ರು ಪುಟ್ಟಕ್ಕನ ಸಮಾಧಾನ ಆಯ್ತಿಲ್ಲ. ಅಮ್ಮೋರೆ, ನನ್ನ ನೀವು ಬ್ಯಾಡ ಪುಟ್ಟಕ್ಕ, ಇನ್ನೇನು ಹೇಳ್ಬೇಡ. ನಾನು ಸಂಸೋ ಅಂತ ತಪ್ಪು ನೀನು ಏನು ಮಾಡಿಲ್ಲ ಪುಟ್ಟಕ್ಕ. ನಿನ್ನ ಮನಸ್ಸು ಹಾಲ್ನಂಥದ್ದು, ಅದ್ರಾಗ ಹಸಿನೂ ಕಲ್ಮಸ ಇಲ್ಲ. ಇಲ್ಲ ಅಮ್ಮೋರೆ, ನಿಮ್ಮ ತಾವು ನಾನು ಮಾತಾಡಿದ್ದು ಸರಿ ಅಲ್ಲ. ಮೆಸ್ಸಿಗೆ ಬೆಂಕಿ ಬಿದ್ದು ಬ್ಯಾಸದಾಗೆ ತೆಪ್ಪಾಗಿ ಮಾತಾಡ್ಬಿಟ್ಟೆ. ಬೇಟ ಹೇಳಿ, ನನ್ನ ಮ್ಯಾಗೆ ನಿಮಗೆ ಪಾಪ ಬರ್ನಿಲ್ವಾ? ಪುಟ್ಟಕ್ಕ, ಆ ತಾಯಿ ಮುಂದೆ ನಿಂತ್ಕೊಂಡು ಹೇಳ್ತೀನಿ, ನಿನ್ನ ಬಗ್ಗೆ ನಂಗೆ ಒಂದೀಟು ಪಾಪ ಇಲ್ಲ ಪುಟ್ಟಕ್ಕ. ಆದರೆ ನೀನು ಸುತ್ತಮುತ್ತ ಇರೋರ ಮ್ಯಾಕೆ ಸುಟ್ಟ ಹೊಸ ಪಾಪ ಏನೋ ಐತೆ. ಅವರೇ ನಿನ್ನ ದಾರಿ ತೆಪ್ಪಿಸ್ತಾ ಇದ್ದಿದ್ದು ಅನ್ನೋದು ಗೊತ್ತೈತೆ. ಹೋಗ್ಲಿ ಬಿಡು, ಗುಡಿಗೆ ಬಂದು ಮನಸ್ಸು ಕೆಡ್ಸ್ಕೊಳ್ಳೋದು ಯಾಕೆ? ನೆಮ್ಮದಿಯಾಗಿ ದೇವ್ರಿಗೆ ಕೈ ಮುಗಿಮ. ಆ ತಾಯಿ ಎಲ್ಲ ಮಾಡ್ಕೊತಾಳೆ. ನಡಿ ಪುಟ್ಟಕ್ಕ. ಅಮ್ಮೋರೆ, ಕಲ್ಲು ಸಿಲೆಯಾಗಿ ದ್ಯಾವ್ರ ಇರ್ತದೆ. ಒಂದೊಂದ್ಕಿತ ತಿಳುವಳಿಕೆ ಇದ್ದ ಮನುಷ್ಯನು ಕಲ್ಲಾಗ್ಬಿಡ್ತಾನೆ. ಅನೇಕಿತ ಅಮ್ಮವ್ರ ಮುಂದೆ ನಿಂತು ನಿಮ್ಮನ್ನು ಕೇಳ್ತಾ ಇದ್ವಿ, ನನ್ನ ಶೋಗಿಸ್ಬಿಟ್ಟು. ಬಿಡು ಪುಟ್ಟಕ್ಕ, ಈ ಮಾತನ್ನ ಕೇಳಬೇಕಾಗಿರೋದು ನೀನಲ್ಲ, ನಿನ್ನ ಮಗಳು. ಓಳ್ ಮಾಡಿರೋ ಕೆಪ್ಪಿಗೆ ನನ್ನ ತಮ್ಮನ್ಗಿಂತ ನಿಮ್ಮ ಸೊಸೆನೇ ಅಲ್ಲ ಆ ನಂಜಮ್ಮನ್ಗೆ ಸಹನೆ ಕಿಲೋಸು. ಇದ್ರಾಗೆ ನಿಮ್ಮ ಸೊಸೆ ಕೈವಾಡ ಇಲ್ಲ ಅಂತ ನಿಮ್ಗೆ ಅನಿಸ್ತೈತಾ ಹೇಳಿ? ತೆಪ್ಪ ಆರ್ತಿ ತಗೊಳ್ಳಿ. ನೀವಿಬ್ರು ಸಮಾಜಕ್ಕೆ ಒಳ್ಳೆ ಮಾದರಿಗಳು. ಲಕ್ಷ್ಮೀಪುತ್ರರಿಗೆ ಅಹಂಕಾರ ಇಲ್ಲ, ಬಡವ್ರ ಮನೆ ಅಂತ ಸ್ವಾಭಿಮಾನ ಬಿಟ್ಟಿಲ್ಲ. ನೀವಿಬ್ರು ಚೆನ್ನಾಗಿದೆ. ಕಾಲ ಬೋ ಒಳ್ಳೇದು ಪುಟ್ಟಕ್ಕ, ಅದಕ್ಕೆ ಎಲ್ಲನೂ ಸರಿ ಮಾಡೋ ಶಕ್ತಿ ಆಯ್ತು. ಅದೇ ಧೈರ್ಯದಿಂದ ಬದುಕ್ತಾ ಇವ್ರಿ ಅಮ್ಮೋರೆ. ಒಳ್ಳೇದಾಗಲಿ, ನಾವು ಹೋಗ್ಬರ್ತೀನಿ. ಪುಟ್ಟಕ್ಕ ತಗೊಳ್ಳಿ ಪ್ರಸಾದ, ತಗೊಳ್ಳಿ ಬಂಗಾರ ಪ್ರಸಾದ. ಬರ್ಲ ಪುಟ್ಟಕ್ಕ? ಅಮ್ಮೋರೆ, ಸ್ನೇಹ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅದನ್ನ ಹೇಳಿದ್ರೆ ನೀನು ಅವಳ ಪರ ವಹಿಸ್ಕೊಂಡೆ ಮಾತಾಡ್ತೀಯೇನೋ ಅನ್ನೋ ಸಂಶಯ. ಓಲಿ ಬಿಡು ಪುಟ್ಟಕ್ಕ, ಹೂ ದೊಡ್ಡದಾಗಿರೋ ಒಂದು ಕಳ್ಳಿ ಗಿಡ ಅನ್ಕೊಂಡು ಸುಮ್ಮನಾಗ್ತೀನಿ. ಬರ್ತೀನಿ. ಹಳ್ಳಿ ಗಿಡನ